ಹೊಸ ವರ್ಷಕ್ಕೆ ಸದ್ಯ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಬಿಗ್ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ. ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುವ ಮುನ್ಸೂಚನೆ ಸಿಗ್ತಾ ಇದೆ. ಅದು ಯಾವುದು ಅಂತೀರಾ? ಸರ್ಕಾರದ ಕೊಡುಗೆ ಯಾವುದು ಅಂತೀರಾ? ಅದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಮತ್ತೆ ಸಾರ್ವಜನಿಕರ ಜೇಬಿಗೆ ಕತ್ತರಿಯನ್ನ ಹಾಕಲು ಸರ್ಕಾರ ಮುಂದಾಗಿದೆ. ಸರ್ಕಾರ ಹಾಗಾದ್ರೆ ಯಾರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ ನೋಡಿ, ಇಲ್ಲಿದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ಬಂದಿದೆಯಂತೆ. 15% ಟಿಕೆಟ್ ದರ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಬಂಪರ್ ಗಿಫ್ಟ್. ಕೆಎಸ್ಆರ್ಟಿಸಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಳ, 15% ಟಿಕೆಟ್ ದರವನ್ನ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಈ ಹಿನ್ನೆಲೆ ಇನ್ಮೇಲೆ ಪ್ರಯಾಣಿಕರಿಗೆ ಮತ್ತೆ ಟಿಕೆಟ್ ದರದ ವರಿ ಹೆಚ್ಚಾಗಲಿದೆ. ಸರ್ಕಾರದ ಖಜಾನೆ ಖಾಲಿ ಆಯ್ತಾ? ಸಾರ್ವಜನಿಕರ ಜೇಬಿಗೆ ಕತ್ತರಿ ಬಿತ್ತ? ಇಂಥ ಹಲವಾರು ರೀತಿಯ ಒಂದಷ್ಟು ಅನುಮಾನಗಳು ಶುರುವಾಗುತ್ತೆ. ಕೆಲವು ದಿನಗಳ ಹಿಂದೆ ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ಕೊಟ್ಟಿದ್ರು. ಡಿಸೆಂಬರ್ 31ನೇ ತಾರೀಕು 2024. ಆದರೆ ಅವತ್ತು 4 ನಿಗಮಗಳ MDಗಳನ್ನು ಕರೆಸಿ ಸಭೆ ನಡೆಸಿದಂಥ ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಅವ್ರಿಗೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಸಂಕ್ರಾಂತಿವರೆಗೂ ತಡೀರಿ ಅಂತೇಳಿ ಸಮಯ ತಗೊಂಡ್ರು. ಈಗ ಸರ್ಕಾರ ಕೊಟ್ಟಂತ ಮಾತು ಉಳಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅಂತ ಅನುಮಾನ ಸಹಜವಾಗಿ ಗರಿಗೆದರುತ್ತೆ. ನೋಡಿ, ಈಗ ಕೆಎಸ್ಆರ್ಟಿಸಿ ಬಿಎಂಟಿಸಿ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಪುಟ ಅಸ್ತು ಅಂದಿದೆ. ಬಸ್ ಪ್ರಯಾಣದ ದರ 15% ಏರಿಕೆ ಮಾಡೋದಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ. ಸಭೆಯಲ್ಲಿ ಇಂಥದ್ದೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 15% ಬಸ್ ಪ್ರಯಾಣದ ದರವನ್ನ ಏರಿಕೆ ಮಾಡಲಿದೆ ಸರ್ಕಾರ. ಸಂಪುಟದಲ್ಲೂ ಕೂಡ ಇದಕ್ಕೆ ಅನುಮೋದನೆಯನ್ನ ಪಡ್ಕೊಂಡಿದೆ. ಟಿಕೆಟ್ ದರ ಏರಿಕೆಗೆ 4 ನಿಗಮಗಳ ಪ್ರಸ್ತಾವನೆ ಇತ್ತು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಈ 4 ನಿಗಮಗಳಿಂದ 4 ನಿಗಮಗಳು ಟಿಕೆಟ್ ದರ ಏರಿಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಸರ್ಕಾರ ಈಗ ಅವರ ಬೇಡಿಕೆಗೆ ಅಸ್ತು ಹೊಂದಿದೆ. ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕೋಣ ಬಿಡಿ ಎಂದಿದೆ. ಅವ್ರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರ ಮೊನ್ನೆ ಸಂಧಾನ ಸಭೆ ನಡೆಸಿತು. ಸಂಧಾನ ಸಭೆ ನಡೆದು 2 ದಿನ ಕಳಿತಿದ್ದಂಗೆ ಸಾರ್ವಜನಿಕರಿಂದ ಲೂಟಿಗೆ ಮುಂದಾಯ್ತಾ? ಹಾಗಾದ್ರೆ ಸರ್ಕಾರ ಸಾರಿಗೆ ಇಲಾಖೆಯವರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸಾರ್ವಜನಿಕರ ಮೇಲೆ ಹೊರೆ ಆಗ್ತಾ ಇದೆಯಾ ಸರ್ಕಾರ? ಈ 4 ನಿಗಮಗಳಿಂದ ದರ ಏರಿಕೆ ಪ್ರಸ್ತಾಪಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಸಾರಿಗೆ ಸಚಿವರು. ಅದೇ ರೀತಿಯಾಗಿ 4 ನಿಗಮಗಳ MDಗಳು ಕೂಡ 25% ಟಿಕೆಟ್ ದರ ಏರಿಕೆ ಮಾಡಿ ಅಂತ ಪ್ರಸ್ತಾವನೆ ಕೊಟ್ಟಿದ್ರು. ಇಂದಿನ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಿದಂತಹ ನಾಯಕರು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸಂಪುಟ ಒಪ್ಪಿಗೆ ಕೊಟ್ರೆ ದರ ಏರಿಕೆ ಒಪ್ಪಿಗೆ ಸಿಕ್ಕತ್ತೆ ಈಗ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಸಂಪುಟ ಒಪ್ಪಿಗೆನ ಕೊಟ್ಟಿದೆ, ದರ ಏರಿಕೆ ಕೂಡ ಆಗಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಒಂದ್ ಕಡೆ ಏನು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಮುಂದಾಗಿದ್ರು ತಮ್ಮ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳಿ. ಕಳೆದ ಡಿಸೆಂಬರ್ 31ನೇ ತಾರೀಕು ಸಭೆ ನಡೆಸಿ, ಅದಕ್ಕಿಂತ ಮುಂಚೆ ಒಂದಿನ ಸಭೆ ನಡೆಸಿ ಅವರ ಹೋರಾಟಕ್ಕೆ ಬ್ರೇಕ್ ಹಾಕುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತು. ಈಗ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಸಾರ್ವಜನಿಕರ ಜೇಬಿ ಕೈ ಹಾಕಿದೆಯಾ ಸರ್ಕಾರ ಅಂತ?
ವಿಜಯ ಭಾಸ್ಕರ್, ಈಗಾಗಲೇ ಏನು ಕೇಸ್ ಏನು ಸಾರಿಗೆ ಇಲಾಖೆಯ 4 ನಿಗಮಗಳಿಂದಲೂ ಕೂಡ ಒಂದು ದರ ಹೆಚ್ಚಳ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಬಂದಿರತಕ್ಕಂಥದ್ದು. ಒಂದ್ ಕಡೆ ನೀವು ಹೇಳಿದಂತೆ ಏನು ಸಾರಿಗೆ ನೌಕರರು ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ನಾವು ಕಾರ್ಯವನ್ನ ನಿರ್ವಹಿಸುವುದಿಲ್ಲ ಅನ್ನುವಂಥದ್ದನ್ನ ಕೂಡ ತೀರ್ಮಾನಿಸಿ ಅವರ ಒಂದು ಸಂಘದ ವತಿಯಿಂದಲೂ ಕೂಡ ಪ್ರತಿಭಟನೆಗೆ ಬಂದ್ ಮಾಡ್ಲಿಕ್ಕೆ ಮುಂದಾಗಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರನ್ನ ಕರೆಸಿ ಮಾತನಾಡಿ ಅವರ ಬೇಡಿಕೆಗಳು ಏನಿದಾವೆ ಅವುಗಳನ್ನ ಈಡೇರಿಸುವಂತ ಹಂತದಲ್ಲಿ ನಾವು ಪೂರೈಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಕೆಲಸಕ್ಕೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದರಂತೆ ಬಂದನ್ನು ಕೂಡ ಆ ಸಂಘಟನೆಗಳು ವಾಪಸ್ ಕೂಡ ತೆಗೆದುಕೊಂಡಿದ್ದು. ಹಾಗಾಗಿ ಅವರ ಕೆಲವೊಂದಿಷ್ಟು ಏನು ಹಿಂದಿನ ನಿವೃತ್ತ ನೌಕರರಿಗೆ ಏನು ವೇತನವನ್ನ ಕೊಡ್ಬೇಕಾಗಿತ್ತು ಆ ಬಾಕಿಯನ್ನು ಕೂಡ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗ್ಬೇಕು. ಅದರಂತೆ ವಿವಿಧ ಅವರ ಬೇಡಿಕೆಗಳಿದಾವೆ, ಆ ಬೇಡಿಕೆಗಳನ್ನ ಪೂರೈಸಬೇಕು. ಮತ್ತೆ ಹಿಂದಿನ ಸರ್ಕಾರವು ಕೂಡ ಸುಮಾರು 9,000 ಕೋಟಿ ಕೂಡ ಹಣ ಕೂಡ ಬಾಕಿ ಏನು ಒಂದು ವೆಚ್ಚ ಕೂಡ ಬಾಕಿ ಸಾಲ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಕೂಡ ಸರ್ಕಾರ ಅದನ್ನ ತೀರಿಸುವಂತ ಪ್ರಯತ್ನ ಮಾಡ್ಬೇಕು, ಅಥವಾ ಅದನ್ನು ಕೂಡ ಸಮಯಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸವಾಲ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಎಲ್ಲಾ ಹೊರೆಯನ್ನ ಎಲ್ಲೋ ಒಂದ್ ಕಡೆ ನೀವು ಹೇಳಿದಂತೆ ಸಾರ್ವಜನಿಕರ ಮೇಲೆ ಹೇರ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇವತ್ತು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸಾರಿಗೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೂಡ ಆ 4 ನಿಗಮಗಳಿಂದ ಬಂದಿರತಕ್ಕಂಥ ಪ್ರಸ್ತಾವನೆಯನ್ನ ಸಚಿವ ಸಂಪುಟದಲ್ಲಿ ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬಹುತೇಕವಾಗಿ 15% ದರವನ್ನ ಹೆಚ್ಚಳ ಮಾಡುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಇವತ್ತಿನ ಸಚಿವ ಸಂಪುಟದಲ್ಲಿ ಅದನ್ನ ಚರ್ಚೆ ನಡೆಸಿ ಬಹುತೇಕ ಈ ಒಂದು 15% ಹೆಚ್ಚಳಕ್ಕೆ ಸಂಪುಟ ಅಸ್ತು ಕೊಡ್ಲಿದೆ. ಇನ್ನೇನು ಸಚಿವ ಸಂಪುಟ ಮುಗಿದ ಬಳಿಕ ಅಧಿಕೃತವಾಗಿರ್ತಕ್ಕಂಥ ಘೋಷಣೆಯಿಂದ ಬಾಕಿ ಅಂತಾನು ಕೂಡ ಹೇಳ್ಬೋದು. ವಿಜಯ್ ಭಾಸ್ಕರ್, ಸದ್ಯ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇದೆ ಅನ್ನೋದು ವಾಸ್ತವದ ಸಂಗತಿ ಬಸವರಾಜ್. ಬಟ್ ಆದ್ರೆ ನೋಡಿ, ಸರ್ಕಾರ ಈಗ ತನ್ನ ಯೋಜನೆಗಳನ್ನ ಪೂರೈಸೋದಕ್ಕೆ ಎಲ್ಲೋ ಒಂದ್ ಕಡೆ ಒಂದಲ್ಲ ಒಂದ್ ರೀತಿ ಸಾರ್ವಜನಿಕರಿಂದ ಏನು ಲೂಟಿಗೆ ಮುಂದಾಗಿದೆ ಅನ್ನುವಂತ ಆರೋಪ ಈಗಾಗಲೇ ಸರ್ಕಾರದ ಮೇಲಿದೆ. ಶಕ್ತಿ ಯೋಜನೆ ಕೊಟ್ಟಂಗೆ ಕೊಟ್ಟು ಈಗ ಸಾರ್ವಜನಿಕರಿಗೆ ಮತ್ತೆ ಬೆಲೆ ಏರಿಕೆಯ ಬಿಸಿ ತಟ್ಟಿಸೋ ಮೂಲಕ ಸರ್ಕಾರ ಮತ್ತೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿ ಆಗತ್ತಾ ಅಂತ? ಖಂಡಿತ ವಿಜಯ ಭಾಸ್ಕರ್, ಏನು ಸರ್ಕಾರ ತನ್ನ ಒಂದು ಚುನಾವಣಾ ಸಂದರ್ಭದಲ್ಲಿ ಒಂದು 5 ಗ್ಯಾರಂಟಿಗಳಂತಕ್ಕಂಥದ್ದನ್ನ ಘೋಷಣೆ ಮಾಡಿತ್ತು. ಆ ಒಂದು ಘೋಷಣೆ ಮಾಡಿದಂತೆ ಅವುಗಳನ್ನ ಅನುಷ್ಠಾನಗೊಳಿಸುವುದು ಕೂಡ ಅಷ್ಟೇ ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು. ಹಾಗಾಗಿ ಕೆಲವೊಂದಿಷ್ಟು ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಮಾಡಿತ್ತು. ಮತ್ತೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದಿಷ್ಟು ಸಬ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಕಚೇರಿ ಕೂಡ ಹಣವನ್ನು ಕೂಡ ಹೆಚ್ಚಿಗೆ ಮಾಡಿತ್ತು. ಹಾಗಾಗಿ ಇದೀಗ ಈ ಒಂದು ಸಾರಿಗೆ ಇಲಾಖೆಯಲ್ಲೂ ಕೂಡ ಒಂದು ದರವನ್ನ ಹೆಚ್ಚಳ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ಇದು ಸಾರ್ವಜನಿಕರ ಮೇಲೆ ಒಂದಿಷ್ಟು ಬೆಲೆ ಏರಿಕೆ ಹೇರುವಂತ ಸರ್ಕಾರ ಮುಂದಾಗಿದೆ ಅಂತ ಕೂಡ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಸರ್ಕಾರದ ವತಿಯಿಂದ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಸಾಮಾನ್ಯವಾಗಿ ಈಗ ಜನರ ಮೇಲೆ ಬೀಳುವಂತ ಸಾಧ್ಯತೆ ಇದೆ. ಇವಾಗ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಈಗಾಗಲೇ ಈ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ಇನ್ನೇನು ಸಚಿವ ಸಂಪುಟ ಸಭೆ ಬಳಿಕ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಸಚಿವರು ಮಾತನಾಡುವಂಥ ಸಾಧ್ಯತೆ ಇದೆ. ಸಾರಿಗೆ ಸಚಿವರಾಗಿರ್ಬೋದು, ಅಥವಾ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರ್ಬೋದು, ಅಥವಾ ಯಾರಾದರೂ ಓಕೆ, ಸರ್ಕಾರದ ವತಿಯಿಂದ ಸಚಿವರು ಈ ಬಗ್ಗೆ ಸ್ಪಷ್ಟತೆಯನ್ನು ಕೊಡುವಂಥ ಸಾಧ್ಯತೆಗಳಂತೂ ಇದೆ. ಒಂದು ಕಡೆ ನೋಡಿ, ಶಕ್ತಿ ಯೋಜನೆಯ ಹಣ ಕೂಡ ಪಾವತಿಯನ್ನು ಮಾಡಿಲ್ಲ ಸಾರಿಗೆ ಇಲಾಖೆಗೆ ಅನ್ನುವಂಥ ಆರೋಪ ಇದೆ ಸರ್ಕಾರದ ಮೇಲೆ. ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಅಷ್ಟೇ ಅಲ್ಲ, ಹಿಂದಿನ ಸರ್ಕಾರದ ಸಾಲದ ಬಗ್ಗೆ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಆಯ್ತು, ಈ ಸರ್ಕಾರ ಹಾಗಾದ್ರೆ ಸಾಲವನ್ನು ಹೊರಿಸಿ ನಷ್ಟವನ್ನು ಉಂಟು ಮಾಡಿದ್ರೆ ಮುಂದಿನ ಸರ್ಕಾರಕ್ಕೆ ಅದು ಹೊರೆ. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಲೆಕ್ಕಾಚಾರ ಇಲ್ಲದೆ, ನೀತಿ ನಿಯಮಗಳಿಲ್ಲದೆ, ತಮಗಿಷ್ಟ ಬಂದ ಹಾಗೆ ಒಂದಷ್ಟು ಸರ್ಕಾರದ ಕ್ರಮಗಳನ್ನು